ನಾವೀಗ ಅಪ್ಪು ಅವರ ಪುಣ್ಯಭೂಮಿಯಲ್ಲಿದ್ದೀವಿ. ಅಪ್ಪು ಅವರ ಬರ್ತ್ಡೇ ವಿಶೇಷ. ಸಾವಿರಾರು ಅಭಿಮಾನಿಗಳು ಸರತಿ ಸಾಲಿನಲ್ಲಿ ಬಂದು ಅವರ ಸಮಾಧಿಗೆ ನಮಿಸಿ ಗುಲಾಬಿಗಳನ್ನು ಅರ್ಪಿಸುವ ಮೂಲಕ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಾವಿದನ ಕಲೆಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೊಬ್ಬ ವಿಶೇಷವಾದ ಕಲಾವಿದ ಅಪ್ಪು ಅವರ ಒಂದು ಭಾವಚಿತ್ರವನ್ನು ಸುಮಾರು 8 ದಿನಗಳ ಕಾಲ ಒಂದು ದಾರದಲ್ಲಿ ಮೂಡಿಸಿದ್ದಾರೆ. ಬಹುಶಃ ಈ ಥರದ ಒಂದು ಕಲಾಕೃತಿನ ನಿರ್ಮಿಸೋದಕ್ಕೆ ಬಹಳ ಕಷ್ಟ ಅನಿಸುತ್ತೆ. ಪೇಂಟಿಂಗ್ ಮಾಡೋದು ಎಲ್ಲನೂ ಕಷ್ಟ ಅಂತ ನಾವು ಅಂದ್ಕೊತಿದ್ವಿ. ಅದಕ್ಕಿಂತ ಕಷ್ಟದ ಕೆಲಸವನ್ನು ಇವರು ಮಾಡಿದ್ದಾರೆ. ಈ ಭಾವಚಿತ್ರವನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಗಿಫ್ಟಾಗಿ ಕೊಡೋದಕ್ಕೆ ಬಂದಿದ್ದಾರೆ ವೆಂಕಟ್ ಸುಬ್ಬು ಅಂತಕ್ಕಂಥವ್ರು. ಸರ್, ಇದರ ವಿಶೇಷತೆ ಏನು, ಎಷ್ಟೆಲ್ಲ ಕಷ್ಟಪಟ್ಟರೆ? ಮೊದಲಿಗೆ ಅಭಿನಂದನೆಗಳು ಈ ಥರದೊಂದು ಕಲಾಕೃತಿ ಮೂಡಿಸಿರೋದಕ್ಕೆ. ನನಗೆ ಥ್ಯಾಂಕ್ ಯು ಸರ್. ಈ ಫೋಟೋ ನನಗೆ ಮಾಡಬೇಕು ಅಂತ ಅನಿಸಿದ್ದು ಏಕೆಂದರೆ ಎಲ್ಲರ ವಿಶೇಷದಿಂದ ನಾನು ಇದಕ್ಕೆ ಟ್ರೈನಿಂಗ್ ತೊಗೊಂಡಿದ್ದೀನಿ. ಕಮ್ಮಿ ಅಂದರೆ ಒಂದು 2 ವರ್ಷದ ಹಿಂದೆಯಿಂದ ನಾನು ಟ್ರೈನಿಂಗ್ ತೊಗೊಂಡಿದ್ದೀನಿ. ಇದನ್ನು ಪ್ರೊಫೆಷ್ನಲ್ ಆಗಿ ಈಗ ಒಂದು 6 ಮಂತ್ಸ್ 8 ಮಂತ್ಸಿಂದ ಮಾಡ್ತಾಯಿದ್ದೀನಿ. ನಾನು ಇಲ್ಲಿವರೆಗೂ ಲಾಲ್ಬಾಗ್ ಶೋಲಿ ಕಂಟೆಸ್ಟ್ ಮಾಡಿದ್ದೀನಿ, ಫ್ಲವರ್ ಶೋ ಅಲ್ಲಿ. ಈಗ ಈ ಫೋಟೋನೂ ಈಗ ನಾನು ಅಪ್ಪು ಸರ್ಗೋಸ್ಕರನೇ ಅವ್ರ ಬರ್ಡೇಗೆ ಅಲ್ಲಿ ನಾನು ಅಶ್ವಿನಿ ಮೇಡಮ್ ಕೊಡಬೇಕು ಅಂತಲೇ ಒಂದು ಲಾಸ್ಟ್ ಮಂತ್ ಅಂತ ಅಂದ್ಕೊಂಡು ಫುಲ್ ಟೋಟ್ಲಿ ಮುಗಿಸ್ಕೊಂಡು ತೊಗೊಂಬಂದಿದ್ದೀನಿ ಮಾಡೋದಕ್ಕೆ. ಸರ್, ಈ ಫೋಟೋ ನನಗೆ 1 ತಿಂಗಳಾಗಿತ್ತು ಸರ್. 1 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೆ ನಾನು. ಬಟ್ ಈ ಫೋಟೋ ಮುಗಿಯೋಕ್ಕೆ ನಾನು ಲೆಕ್ಕ ಹಾಕೊಂಡಾಗೆ 8 ರಿಂದ 9 ದಿವಸ ಮುಗಿತು. 8 ರಿಂದ 9 ದಿವಸ ತೊಗೊಂತು ಫೋಟೋ ಮುಗಿಯೋದಕ್ಕೆ. ಇದು ಜೇಡರ ಬಲೆ ಒಂದು ಬಲೆ ಎಳೆಯೋದಕ್ಕೆ ಸಾಕಷ್ಟು ದಿನಗಳು ತಗೊಳುತ್ತಂತೆ. ಅದೇ ರೀತಿ ಇದನ್ನು ಹೇಗೆ ಮೂಡಿಸಿದ್ರಿ ಅಂತ? ಅದಕ್ಕೆ ಈಗ ನಾವು ರಾತ್ರಿ ಅನ್ನಂಗಿಲ್ಲ, ಬೆಳಗ್ಗೆ ಅನ್ನಂಗಿಲ್ಲ. ನಾನು ಟೋಟ್ಲಿ ಅಪ್ಪು ಸರ್ ಮುಖ ಏನಿದೆ ನನ್ನ ಮೈಂಡ್ ಫುಲ್ಲು ಅದರಲ್ಲೇ ಇಟ್ಟು ಮೂಡಿಸಿದ್ದೇನೆ. ಅಪ್ಪು ಅವರು ಒಬ್ಬ ಕಲಾವಿದನಾಗಿ ಅಷ್ಟೇ ಅಲ್ಲದೆ ಅವರ ವ್ಯಕ್ತಿತ್ವದ ಬಗ್ಗೆ ಇಡೀ ವಿಶ್ವ ಕೊಂಡಾಡುತ್ತೆ. ಹೌದು, ಕರೆಕ್ಟ್ ಸರ್. ಅದ್ರ ಬಗ್ಗೆ 2 ಮಾತೇ ಇಲ್ಲ. ಅವ್ರು ಯಾವತ್ತಿದ್ರೂ ನಮ್ಮ ಜೊತೆಲಿ ಇರ್ತಾ ಇರ್ಬೋದು. ಈ ಥರ ಕಲೆ ಮೂಲಕ, ಈ ಥರ ಅಭಿಮಾನಿಗಳ ಮೂಲಕ ನಮ್ಮ ಜೊತೆಲಿ ಯಾವಾಗಲೂ ಇರ್ತಾರೆ ಅವರು. ಅಷ್ಟು ಹೇಳಬಲ್ಲೆ. ಅದಕ್ಕಿಂತ ಇನ್ನು ಮಾತು ಮುಂದಕ್ಕೆ ಹೋಗೋದಿಲ್ಲ, ಜಾಸ್ತಿ ಬರೋದಿಲ್ಲ. ಇದನ್ನು ಅಶ್ವಿನಿ ಮೇಡಮ್ ಅವ್ರಿಗೆ ಗಿಫ್ಟ್ ಮಾಡ್ತೀನಿ. ಎಸ್, ಇದನ್ನು ನಾನು ಅಶ್ವಿನಿ ಮೇಡಮ್ ಅವ್ರಿಗೆ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಫೋಟೋ ಇದೆ, ಅದು ಫ್ಯಾಮಿಲಿ ಫೋಟೋ ಒಂದು ನಮ್ಮ ಶಿವಣ್ಣ ಅವ್ರಿಗೆ ಕೊಡಬೇಕು ಅಂತ ತೊಗೊಂಬಂದಿದ್ದೀನಿ ಸರ್, ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಅದರಲ್ಲಿ ನಮಗೆ ಅಣ್ಣ ಅವ್ರು ಕಾಣಿಸ್ತಾರೆ, ಪಾರ್ವತಮ್ಮ ರಾಜ್ಕುಮಾರ್ ಅವ್ರು ಕಾಣಿಸ್ತಾರೆ, ಅಪ್ಪು ಅವ್ರು ಕಾಣಿಸ್ತಾರೆ. ಸೊ 3 ಜನದ್ದು ಇದ್ದಾರೆ. ಸೊ ಅದನ್ನು ಮೂಡಿಸೋದಕ್ಕೆ ಎಷ್ಟು ದಿನ ತಗೊಂಡ್ರಿ ಸರ್? ನನಗೆ 12 ಡೇಸ್ ತೊಗೊಂಡು ಸರ್, 12 ದಿವಸ ತೊಗೊಂಡು ನಾನು ಈ ಫೋಟೋ ಮೂಡಿಸೋದಕ್ಕೆ. ಅದರಲ್ಲೂ 3 ಜನ ಆಗಿರೋದ್ರಿಂದ ನನಗೆ ಸ್ವಲ್ಪ ಇನ್ನೂ ನೈಟ್ಗಳು ಸ್ವಲ್ಪ ಜಾಸ್ತಿ ತೊಗೊಂಡೆ ನಾನು. ಹಾಗಾಗಿ 5 ನೈಟ್ಸ್ ತೊಗೊಂಡಿದ್ದೀನಿ. ಇನ್ನು ಒಂದು 11 ಡೇಸ್ ಮಾರ್ನಿಂಗಲ್ಲಿ ಕಂಪ್ಲೀಟ್ ಮಾಡೋಕೆ ತೊಗೊಂಡಿದ್ದೀನಿ ಸರ್. ಸೊ ಅಪ್ಪು ಅವ್ರು ಅಂದಿದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ ಸರ್? ಫೇಸ್ ಒಂದು ಕಣ್ಣು ಮುಚ್ಚರೆ ಇದೊಂದು ಬರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಕಲೆಗೆ ನಮ್ಮದೊಂದು ಹ್ಯಾಟ್ಸ್ ಆಫ್. ಒಳ್ಳೆಯದಾಗಲಿ ವೆಂಕಟ್ ಸುಬ್ಬು ಸರ್. ಆಶೀರ್ವಾದ. ಇದಾಗಿತ್ತು ವೆಂಕಟ್ ಸುಬ್ಬು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.